ಬೇಜಾರಾಗ್ಬೇಡ ಕಣೆ, ಅಳ್ಬೇಡ. ಮಾವ ಏನಾದರೂ ನೋಡಿದ್ರೆ ಸುಮ್ಮನಿರಲ್ಲ ಕಣೆ. ಇನ್ನು ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ. ಇಲ್ಲಿ ಎಲ್ಲರೂ ಅವ್ರವ್ರ ಸ್ವಾರ್ಥ ನೋಡ್ಕೋತಿದ್ದಾರೆ. ನನ್ನ ಕನಸು, ನನ್ನ ಆಸೆ, ನನ್ನ ಮನಸ್ಸಿನ ನೆಮ್ಮದಿ ಯಾರಿಗೂ ಇಂಪಾರ್ಟೆಂಟ್ ಅಲ್ವಾ? ಇವತ್ತು ನನ್ನ ಕೊನೆ ದಿನ. ಏ ಚಂದು, ಏನೇ ಮಾತಾಡ್ತಿದ್ಯಾ? ಈ ಮದುವೆ ಆದರೆ ನಾನು ಖಂಡಿತ ಬದುಕಿರಲ್ಲ ಅದಕ್ಕೆ. ನನ್ನ ದೃಷ್ಟಿನೇ ನಿನಗೆ ತಾಗುತ್ತೆ ರೀ. ನೋಡಿ ನಮ್ಮ ಚಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿನ್ನೆವರೆಗೂ ನನ್ನ ಕಿರಿಬೇಲಿ ಹಿಡ್ಕೊಂಡು ಓಡಾಡ್ತಿದ್ದ ಮಗಳು ಇವತ್ತಾಗ್ಲಿ ಮದುವಣಗಿತ್ತಿ. ಅಪ್ಪ, ಪೂಜೆಗೆಲ್ಲ ರೆಡಿ ಇದೆ. ಬಾಕಂದ ಕಣ್ಮುಂದೆ ಕರ್ಪೂರ ಕರ್ಗೋದ್ರೆ ಪರವಾಗಿಲ್ಲ, ಕರ್ಪೂರದ ಗೊಂಬೆನೆ ಕರ್ಗೋಗ್ತಿದ್ಯಲ್ಲೋ ಹರಿ. ಸೇವ್ರೆ, ಆ ಕಂಟಿ ನಾನು ಹೇಳಿದ ಕೆಲ್ಸ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಮುತ್ತಣ್ಣ ಏನಾದ್ರೂ ಬೇಡ ಅಂತ ತಡೆದಿರ್ಬೋದಾ? ಏನಾಯ್ತು ಅಂತ ಮೊದ್ಲು ತಿಳ್ಕೋಬೇಕು. ಕಂಟಿ, ಫೋನ್ ತೆಗಿಯೋ. ಈ ನನ್ನ ಮಗನಿಗೆ ಫೋನ್ ತೆಗಿಯಕ್ಕೆ ಏನ್ ರೋಗ? ಓ, ಹರಿ ಫೋನು ಹೇಳ. ಬೇಕು ಅಂತಾನೆ ಒಂದೆರಡು ರಿಂಗ್ ಆದ್ಮೇಲೆ ಫೋನ್ ತೆಗಿತೀಯಲ್ವಾ ನೀನು? ನನಗೆ ಟೆನ್ಷನ್ ಕೊಡಿದ್ರೆ ಏನೋ ಖುಷಿ ನಿನ್ಗೆ? ಏಯ್, ನೀನೇನ್ CM ಪಿ ಎಮ್? ನಿನ್ ಫೋನ್ಗೋಸ್ಕರ ಕಾಯ್ಕೊಂಡು ಕೂತಿರೋದಕ್ಕೆ ನಿನ್ ಫೋನ್ ಎತ್ತಿರೋದೇ ದೊಡ್ಡ ವಿಷಯ. ಹೋಗಲ್ಲ. ಏ ಅಲೋ ಅಲೋ ಅಲೋ, ಸಾರಿ ಕಣ, ಸಾರಿ ಬ್ರದರ್. ಅದು ಕಂಡೀಷನ್ ಕಂಟ್ರೋಲ್ಗೆ ಸಿಗದೆ ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಇಲ್ಲಿ ನಮ್ ಕಂಡೀಷನ್ ಹಾಗೆ ಇದೆ ಕಣಪ್ಪ. ಏನೋ ಹೇಳ್ತಿದ್ಯಾ? ಅಣ್ಣ ಒಪ್ಕೋತಾ ಇಲ್ಲ ಕಣ. ತಲೆ ಮೇಲೆ ತಲೆ ಬಿದ್ರು ಸರಿ, ಕಿಡ್ನಾಪ್ ಎಲ್ಲ ಮಾಡೋದು ಬೇಡ ಅಂತಿದ್ದಾನೆ. ಲವ್ ಕಂಟಿ, ತಲೆ ತೆಗಿಯಕ್ಕಿಂತ ದೊಡ್ಡ ಕಿಡ್ನಾಪ್ ಮಾಡೋದು. ನೀನೇ ಸ್ವಲ್ಪ ಅಣ್ಣಂಗೆ ತಿಳಿಸೇಳೋ. ತಿಳಿಸೇಳಕ್ಕೆ ನಾನು ಮೇಸ್ಟ್ರು ಅಲ್ಲ, ಅಣ್ಣ ಸ್ಟೂಡೆಂಟು ಅಲ್ಲ. ಕಂಟಿ, ಡೈಲಾಗ್ಗಳು ಹೊಡಿಬೇಡ ಕಣೋ, ಟೈಮ್ ಇಲ್ಲ. ಆ ಹುಡುಗಿನ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳೋ. ಅಲ್ವೋ, ಅವಳ ಮೇಲೆ ಲವ್ ಗಿವ್ ಏನೂ ಇಲ್ಲ ಅಂದೆ. ಈಗ ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅಯ್ಯೋ ಬ್ರದರ್, ಕಂಟಿ ಬ್ರದರ್, ಈ ಟೈಮಲ್ಲಿ ಇಂಥ ಕ್ವಶನ್ ಬೇಕೇನಾ? ಇಷ್ಟೇನೋ ನೀನು ಅರ್ಥ ಮಾಡ್ಕೊಂಡಿರೋದು? ನನಗೆ ತಾನೇ ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾರೋ ಇದ್ದಾರೆ? ಯಾರಿದ್ದಾರೆ ಹೇಳಿ ನೋಡೋಣ. ನಿಮ್ಮನ್ನು ನಂಬಿ ಅಲ್ವೇನೋ ನಾನು ಆ ಹುಡುಗಿಗೆ ಮಾತು ಕೊಟ್ಟಿರೋದು. ಇವಾಗ ನಾನು ಆ ಹುಡುಗಿ ಮುಂದೆ ತಲೆ ತಗ್ಸ್ಬೇಕೇನೋ? ಹೇಳೋ ಕಂಟಿ. ಅಲ್ಲ ಕಣೋ, ಅಣ್ಣ ತಮ್ಮದಿರಾಗಿ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ ನನ್ನನ್ನು? ಅಯ್ಯೋ ಸರಿ ಇರಪ್ಪ, ಏನೋ ಒಂದು ಮಾಡ್ತೀನಿ. ಸರಿ ಕಣ, ಪ್ಲೀಸ್ ಸ್ವಲ್ಪ ಬೇಗ. ಏನಾಯ್ತಣ್ಣ? ಹರಿ ಫೋನ್ ಮಾಡಿದ್ದ ಮೈ.
ಹೇಗಾದ್ರೂ ಮಾಡಿ ಅಣ್ಣನ ಒಪ್ಸಿ ಅಂತ ಹೇಳ್ತಾ ಇದ್ದಾನ. ಅಣ್ಣ ಒಪ್ತಾ ಇಲ್ಲ ಅಂತ ನೀನ್ ಹೇಳ್ಬೇಕಿತ್ತು. ಹೇಳ್ದೆ ಕಣೋ. ಹರಿ ಯಾಕೋ ಆ ಹುಡ್ಗಿನ ತುಂಬಾ ಹಚ್ಕೊಂಡಿರ್ಬೇಕು ಅನ್ಸುತ್ತೆ. ನಾವೀಗ ಏನು ಮಾಡಿಲ್ಲ ಅಂದ್ರೆ ಹರಿ ಏನಾಗ್ತಾನೋ ಅನ್ನೋ ಭಯ ಶುರು ಆಗಿದೆ. ನೀನೇನಣ್ಣ ಹಿಂಗ್ ಮಾತಾಡ್ತಿದ್ಯಾ? ಹೋಗ್ಕೊಣಮೈ. ಅಲ್ಲ ನೀನೇ ಹೇಳು, ಅವನ್ ಯಾವತ್ತಾದ್ರೂ ನನ್ನ ಬ್ರದರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿದಾನ? ಇಲ್ಲ. ಆ ಲೆವೆಲ್ಗೆ ಇಳ್ದಿದ್ದಾನೆ ಅಂದ್ರೆ ಅವ್ನ್ ಮಾನಸಿಕವಾಗಿ ನೊಂದಿದ್ದಾನೆ ಅಂತಾನೆ ಅರ್ಥ. ಹೇ ಮೈ, ಒಂದ್ ಕೆಲ್ಸ ಮಾಡೋಣವಾ? ಏನದು? ಅಣ್ಣಂಗ್ ಗೊತ್ತಿಲ್ದಂಗೆ ನಾವ್ ಕಿಡ್ನಾಪ್ ಮಾಡೋಣ. ಅಯ್ಯಯ್ಯೋ, ಅಣ್ಣಂಗ್ ಗೊತ್ತಾದ್ರೆ ಅದಕ್ಕೆ ಕೊಣೋ, ಗೊತ್ತಾಗ್ದಿರಂಗ್ ಮಾಡೋಣ ಅಂತ ಹೇಳ್ತಾ ಇರೋದು. ಇರೋದು ಇದೊಂದೇ ದಾರಿ. ನನ್ ಗೊತ್ತಿರೋ ಇಬ್ರು ಹುಡುಗರು ಹೆಲ್ಪ್ ಕೇಳ್ತೀನಿ, ಹೆಲ್ಪ್ ಮಾಡ್ಲಿ. ಅಣ್ಣ 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 ಒಂದ್ ನಿಮಿಷ ಇರು. ನನ್ನ ಹತ್ರ ಒಂದು ಐಡಿಯಾ ಇದೆ, ಅದು ಪಕ್ಕ ವರ್ಕೌಟ್ ಆಗುತ್ತೆ. ಏನದು? ನಾವು ಅಣ್ಣನ ಹತ್ರ ಸುಳ್ಳು ಹೇಳೋ ಬದಲು ಆ ಹುಡುಗಿ ಅಪ್ಪನ ಹತ್ರನೇ ಸುಳ್ಳು ಹೇಳ್ಬಿಟ್ರೆ? ಅದೆಲ್ಲ ಸರಿ, ಅವ್ರಪ್ಪ ನಂಬರು? ಹೌದಲ್ವಾ? ಅಣ್ಣ ಹರಿಯಣ್ಣಂಗೆ ಫೋನ್ ಮಾಡಿ ಕೇಳಿದ್ರೆ ಅವನೇ ಕೊಡ್ತಾನೆ. ಅದೇ ಕರೆಕ್ಟು, ನೀವು ಫೋನ್ ಮಾಡು. ಹಿಂಗಾಗ್ತದೆ. ಅಣ್ಣ ಬರ್ತಾನ? ಗಂಟಿ ಮಯೂರ ಅಣ್ಣನ ಕನ್ವಿನ್ಸ್ ಮಾಡ್ತಾರ? ಹೆಂಗಾದ್ರೂ ಮಾಡಿದ್ರೆ ಸಾಕಪ್ಪ. ಇವ್ರು ನೋಡಿದ್ರೆ ಹಿಂಗ್ ಕೂತಿದಾರೆ, ಅಣ್ಣ ನೋಡಿದ್ರೆ ಹಂಗ ಆಡ್ತಿದ್ದಾನೆ. ದೇವ್ರೆ ಗತಿ. ಯಾಕಪ್ಪ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ಯಾ? ನಾವು ಮೊದಲೇ ಟೆನ್ಷನ್ಲಿದ್ದೀವಿ, ಆರಾಮಾಗಿ ಹೋಗು. ಅದು ಸರ್, ನೀವೇ ಹೇಳಿದ್ರಲ್ಲ ಆರ್ಯ ಅವರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಬೇಗ ರೀಚ್ ಆಗಬೇಕು ಅಂತ. ಅದಕ್ಕೆ ಪಾಪ ಅವ್ರನ್ನ ಯಾಕೆ ಕಾಯಿಸ್ಬೇಕು ಅಂತ ಫಾಸ್ಟಾಗಿ ಹೋಗ್ತಿದೆ. ಬೇಗ ಅಂದರೆ ಅತಿ ವೇಗವಾಗಿ ಹೋಗಬಾರ್ದು, ವೇಗನೇ ಅನಾಹುತಕ್ಕೆ ಕಾರಣ. ಅಳಿಯಂದ್ರೆ ಫೋನ್ ಮಾಡಿದ್ರು, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬನ್ನಿ ಅಂತ. ನೀನು ಸ್ವಲ್ಪ ಆರಾಮಾಗಿ ಓಡಿಸಿ. ಹಾಂ ಸರ್. ನೀವು ಮಾಡ್ತಿರೋ ಈ ಅನಾಹುತಕ್ಕಿಂತ ಇದೇನು ದೊಡ್ಡದಲ್ಲ ಬಿಡಿ. ಏನಪ್ಪ, ನಿನ್ನನ್ನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ಏನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಮೀ ಸರ್? ನೋ ಸರ್, ಹರಿ ಆಲ್ವೇಸ್ ಡೋಂಟ್ ವರಿ ಸರ್, ಐ ಆಮ್ ಫೈನ್ ಸರ್, ಐ ಆಮ್ ಓಕೆ ಸರ್. ಚೆನ್ನಾಗಿ ಮಾತಾಡ್ತೀಯಪ್ಪ. ನಾವೆಷ್ಟೇ ಟೆನ್ಷನ್ಲಿದ್ರು ನಮ್ಮ ಮುಖದಲ್ಲಿ ನಗು ಬರೋ ಹಾಗೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಜೋಪನ ಗಾಡಿ ಓಡಿಸು. ಹರಿ, ತಲೆಯಲ್ಲಿ ಓಡ್ತಿರೋ ವಿಷಯ ಮುಖದಲ್ಲಿ ಕಾಣಿಸ್ಬಾರ್ದು. ಮ್ಯಾನೇಜ್ ಮಾಡು. ಗಾಡಿ ಸ್ಮೂತಾಗಿ ಹೋಗ್ಲಿ, ಆಯ್ತಾ? ನಿಧಾನವೇ ಪ್ರಧಾನವೇ ಸನ್ಮಾನ. ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ನಿನ್ನ ಅಳಿಯ ಆರ್ಯನ್ ಅಪಹರಣ. ಬೇಜಾರಾಗ್ಬೇಡ ಕಣೆ, ಅಳ್ಬೇಡ. ಮಾವ ಏನಾದ್ರೂ ನೋಡಿದ್ರೆ ಸುಮ್ಮನಿರಲ್ಲ ಕಣೆ. ಇನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಇಲ್ಲಿ ಎಲ್ಲರೂ ಅವ್ರವ್ರ ಸ್ವಾರ್ಥ ನೋಡ್ಕೋತಿದ್ದಾರೆ. ನನ್ನ ಕನಸು, ನನ್ನ ಆಸೆ, ನನ್ನ ಮನಸ್ಸಿನ ನೆಮ್ಮದಿ ಯಾರಿಗೂ ಇಂಪಾರ್ಟೆಂಟ್ ಅಲ್ವಾ? ಇವತ್ತೇ ನನ್ನ ಕೊನೆ ದಿನ. ಏ ಚಂದು, ಏನೇ ಮಾತಾಡ್ತಿದ್ಯಾ? ಈ ಮದ್ವೆ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಅದಕ್ಕೆ ಮನ್ಸನ್ನೇ ಅರ್ಥ ಮಾಡ್ಕೊಳ್ದಿರೋ ಮುಂದೆ ನಾನು ಎಷ್ಟೇ ಮನ್ಸು ಬಿಚ್ಚಿ ಮಾತಾಡಿದ್ರು ನನ್ನ ಮನಸ್ಥಿತಿ ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು ನಂಗೆ ಗೊತ್ತಾಗಿದೆ. ಅದಕ್ಕಿಂತ ನಾನು ಒಳ್ಳೆ ಕಾರ್ಯ ನಡೆಯುವಾಗ ಇಂಥ ಮಾತಾಡ್ತಾರ? ಯಾವ್ದಕ್ಕೆ ಒಳ್ಳೆ ಕಾರ್ಯ? ಸತ್ತೋಳ್ ತರ ಬದುಕಕ್ ಹೊರಟಿದ್ದೀನಲ್ಲ, ಅದ್ ನಿಮ್ಗೆಲ್ಲ ಒಳ್ಳೆ ಕಾರ್ಯನಾ? ಹೌದೌದು, ನಿಮ್ಗೆಲ್ಲ ಒಳ್ಳೇದೇ ಇರತ್ ಬಿಡಿ.
ನಿನ್ ನೋವು ನಂಗೆ ಅರ್ಥ ಆಗತ್ತೆ ಚಂದು. ಆದ್ರೆ ನಿಂಗೆ ಸಮಾಧಾನ ಮಾಡುವಷ್ಟು ಶಕ್ತಿ ನನಗಿಲ್ಲ. ನೋಡು, ನನ್ನ ಆಸೆ ಕನಸುಗಳನ್ನ ಬಲಿ ಕೊಟ್ಟು ನಿಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿ ಬದುಕ್ತಾ ಇಲ್ವಾ? ಹಾಗೆ ಬದುಕು ಎಲ್ಲದನ್ನೂ ಚೇಂಜ್ ಮಾಡತ್ತೆ. ಅರ್ಥ ಮಾಡ್ಕೋ ಚಂದು. ಆ ದೇವ ನಂಬು ಚಂದು, ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಿನ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಜೊತೆಲಿರೋ ಮನುಷ್ಯ ನಾನು ಅರ್ಥ ಮಾಡ್ಕೋತೀನಿ. ನಾ ದೇವ್ರ ಮೇಲೆ ಯಾಕೆ ಅದಕ್ಕೆ ಭಾರ ಆಗ್ಲಿ? ದಿವ್ಯಾ, ಮತ್ತೆ ಮತ್ತೇನಂತ ಇಳ್ದು ಇಲ್ಲೂ ಶುರು ಮಾಡ್ಕೊಂಡ್ಲಾ? ಅಮ್ಮ ಪ್ಲೀಸ್, ನಾನು ಮತ್ತೆ ಹೇಳ್ತಿದ್ದೀನಿ, ನಂಗೆ ಈ ಮದ್ವೆ ಬೇಡ ಅಮ್ಮ. ಚಂದು, ಇಲ್ಲಿವರೆಗೂ ಬಂದು ಏನೇ ನಿನ್ ರಾಗ? ಈ ವಿಷಯ ಗೊತ್ತಾರೆ ಸುಮ್ಮನೆ ಇರ್ತಾರ? ಅವ್ರ ಕೋಪ ಎಂತದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೋಡು, ಬಾಯಿ ಮುಚ್ಕೊಂಡೇ ಇರು. ಸ್ವಲ್ಪ ಮುಖದಲ್ಲಿ ನಗು ಇಟ್ಕೊಳ್ಳೋದನ್ನ ಕಲ್ತ್ಕೊ, ಗಂಟಿಕೊಂಡಿರ್ಬೇಡ. ನೋಡಿ, ಮಹಾಬಲ್ ಅವರೇ, ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾನು ನನ್ನ ಮಗಳನ್ನ ಸೈನ್ ಮಾಡಿ. ಇದೆ, ಅಣ್ಣ ಕಳ್ಸಿರೋ ಲೊಕೇಶನ್ ಇದೆ. ಆದ್ರೆ ಮನೆ ಇದಲ್ಲ. ಯಾಕಂದ್ರೆ ಮದುವೆ ಅಂದ್ರೆ ಚಪ್ರ, ಟೋರ್ನ, ಈ ಡೆಕೋರೇಷನ್ ಇದೆಲ್ಲ ಕಾಣಿಸ್ಬೇಕಲ್ವಾ? ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಇದು ಆ ಹುಡ್ಗಿಗೆ ಇಷ್ಟ ಇಲ್ಲದೆ ಇದ್ರು ಆಗ್ತಿರೋ ಮದುವೆ ಅಲ್ವಾ? ಅದು ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಅಲ್ಲೋ, ಅದಕ್ಕೆ ನೋ ಚಪ್ರ ನೋ ತೋರಣ. ಹೌದಲ್ವಾ? ಮರ್ತೇ ಹೋಗಿತ್ತು. ಈ ಮನೆ ಈ ಗಾಡಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಜನ ಅನ್ಸಿತ್ಕೊಂಡ್ರು. ಇರ್ಲಿ ಬಿಡೋಣ, ನಾವೇನ್ ಕಡ್ಮಿನ? ಶ್ರೀ ಗಂಧದ ಗುಡಿಯವ್ರನ್ನ.